ಪದ್ಮಪುರಾಣದ ಆದಿಖಂಡದ 22ನೇ ಅಧ್ಯಾಯ. ನಾರದನು ಹೇಳಿದನು, ಎಲೆ ಯುಧಿಷ್ಠಿರನೇ, ಈ ರೀತಿಯಾಗಿ ನರ್ಮದಾ ತೀರ್ಥದ ಗುಣವನ್ನು ತಿಳಿಸಿರುವೆನು. ಹೀಗೆ ಗಂಧರ್ವ ಕನ್ಯೆಯರಿಗೆ ಘೋರವಾದ ಶಾಪವು ಉಂಟಾಯಿತು. ಅಂಥ ಭಯವನ್ನು ರೇವಾ ನದಿಯ ಜಲಬಿಂದುವೆಂಬ ಅಗ್ನಿಯು ದಹಿಸಿತು. ರೇವಾ ನದಿಯ ಒಂದು ತೊಟ್ಟು ನೀರು ಕೂಡ ಮನುಷ್ಯನನ್ನು ಬಂಧನದಿಂದ ಬಿಡಿಸುವುದು. ಎಲೆ ತ್ರಿಕಾಲಜ್ಞಾನಿಯಾದ ನಾರದ ಮಹರ್ಷಿಯೇ, ಆ ಕನ್ನಿಕೆಯರಿಗೆ ಯಾರಿಂದ ಹೇಗೆ ಶಾಪ ಉಂಟಾಯಿತು? ಅವರು ಯಾರ ಪುತ್ರಿಯರು? ಅವರ ಹೆಸರೇನು? ಅವರ ವಯಸ್ಸೆಷ್ಟು? ಆ ಕನ್ನಿಕೆಯರು ರೇವಾ ನದಿಯ ಜಲವನ್ನು ಸ್ಪರ್ಶ ಮಾಡಿ ಶಾಪದಿಂದುಂಟಾದ ವಿಕಾರದಿಂದ ಹೇಗೆ ಬಿಡುಗಡೆಯನ್ನು ಹೊಂದಿದರು? ಅವರೆಲ್ಲಿ ಸ್ನಾನ ಮಾಡಿದರು? ಅದೆಲ್ಲವನ್ನು ನನಗೆ ತಿಳಿಸು. ನರ್ಮದಾ ತೀರ್ಥದ ಮಹಾತ್ಮೆಯು ಅತಿ ಚಮತ್ಕಾರವಾಗಿರಬೇಕು. ಏಕೆಂದರೆ ರೇವಾ ನದಿಯ ವೃತ್ತಾಂತವನ್ನು ಕೇಳಿದರೂ ಕೂಡ ಪಾಪ ಪರಿಹಾರವಾಗುವುದೆಂದು ಹೇಳಲ್ಪಟ್ಟಿರುವುದು. ನರ್ಮದಾ ನರ್ಮದಾ ಎಂದು ಯಾವನು ಹೇಳುವನೋ ಅವನು ಸೂರ್ಯಚಂದ್ರರು ಇರುವವರೆಗೂ ಶಾಶ್ವತವಾದ ಮುಕ್ತಿ ಹೊಂದುವನು. ಹೀಗೆಂಬುದಾಗಿ ನೀನೇ ಪೂರ್ವದಲ್ಲಿ ರೇವಾ ಮಹಾತ್ಮೆಯನ್ನು ಹೇಳಿರುವಿ. ಆದರೂ ಸಾಧುವರ್ಯನೇ, ಅದನ್ನು ವಿಸ್ತಾರವಾಗಿ ತಿಳಿಸು. ವಿದ್ವಾಂಸರು ಯಾವಾಗಲೂ ಉತ್ತಮ ಚರಿತ್ರೆಯನ್ನು ಕೇಳಲು ಕುತೂಹಲ ಪಡುತ್ತಿರಬೇಕು. ಆದುದರಿಂದ ರೇವಾ ಮಹಾತ್ಮೆಯನ್ನು ಪ್ರಶ್ನೆ ಮಾಡುವೆನು. ಎಲೆ ಬ್ರಾಹ್ಮಣ ಶ್ರೇಷ್ಠನಾದ ನಾರದ ಮಹರ್ಷಿಯೇ, ಕನ್ನಿಕೆಯರ ಚರಿತ್ರೆಯಿಂದ ಕೂಡಿರುವ ಇತಿಹಾಸವನ್ನು ತಿಳಿಸು. ಎಲೆ ರಾಜಶ್ರೇಷ್ಠನೇ, ಧರ್ಮಯುಕ್ತವಾದ ಉತ್ತಮವಾದ ಕಥೆಯನ್ನು ಹೇಳುವೆನು ಕೇಳು. ಅರಣಿಯಲ್ಲಿ ಬೆಂಕಿಯು, ಬ್ರಹ್ಮನಲ್ಲಿ ಧರ್ಮವು ಅಡಗಿರುವಂತೆ ಈ ಕಥೆಯಲ್ಲಿ ಧರ್ಮವು ತುಂಬಿರುವುದು. ಶುಕಸಂಗೀತಿ ಎಂಬುವ ಗಂಧರ್ವನಿಗೆ ಪ್ರಮೋಹಿನಿ ಎಂಬ ಕನ್ನಿಕೆಯು ಹಾಗೆಯೇ ಸುಶೀಲನೆಂಬ ಗಂಧರ್ವನಿಗೆ ಸುಶೀಲ ಎಂಬ ಕನ್ನಿಕೆಯು, ಸ್ವರವೇದಿ ಎಂಬ ಗಂಧರ್ವನಿಗೆ ಸುಸ್ವರ ಎಂಬ ಕನ್ಯೆಯೂ ಇದ್ದರು. ಚಂದ್ರಕಾಂತನೆಂಬ ಗಂಧರ್ವನಿಗೆ ಸುತಾರ ಎಂಬ ಕನ್ಯೆಯು, ಸುಪ್ರಭನೆಂಬ ಗಂಧರ್ವನಿಗೆ ಚಂದ್ರಿಕಾ ಎಂಬ ಕನ್ಯೆಯೂ ಇದ್ದರು. ಇವುಗಳು ಆ ಕನ್ನಿಕೆಯರಿಗೆ ಶ್ರೇಷ್ಠವಾದ ಹೆಸರುಗಳು. ಆ ಕನ್ಯೆಯರು ಸುಕುಮಾರವಾದ ಯೌವನವನ್ನು ಹೊಂದಿದರು. ಅವರು ಯಾವಾಗಲೂ ಸಹೋದರಿಯರಂತೆ ಒಬ್ಬರೊಡನೆ ಒಬ್ಬರು ಮಾತನಾಡುತ್ತಿದ್ದರು. ಆ ಕನ್ನಿಕೆಯರು ಚಂದ್ರನಿಂದ ಹೊರಟ ಚಂದ್ರಿಕೆಯಂತೆ ಪ್ರಕಾಶಿಸುತ್ತಿದ್ದರು. ಚಂದ್ರನಂತೆ ಹೊಳಪಾದ ಮುಖದಿಂದಲೂ ಸೊಗಸಾದ ಕೇಶಗಳಿಂದಲೂ ಕೂಡಿ ಚಂದ್ರಕಾಂತ ಶಿಲೆಗಳಂತೆ ಮಿನುಗುಟ್ಟುತ್ತಿರುವ ಮೈಬಣದಿಂದ ಕೂಡಿದ್ದರು. ಲಾವಣ್ಯದ ಮುದ್ದೆಯಿಂದ ಸೃಷ್ಟರಾದ ಸೌಂದರ್ಯದಿಂದ ಜನರ ಮನಸ್ಸನ್ನು ಸೆಳೆಯುತ್ತಿರುವ ಈ ವಿಲಾಸಿನಿಯರು ಬಿಳಿ ನೈದಿಲೆಗಳಲ್ಲಿ ಚಂದ್ರಿಕೆಗಳಂತೆ ದೇವತೆಗಳ ಮಧ್ಯದಲ್ಲಿ ಶೋಭಿಸುತ್ತಲಿದ್ದರು. ಹುಟ್ಟುತ್ತಿರುವ ಕುಚಯುಗ್ಮದಿಂದ ಶೋಭಿಸುತ್ತಲಿರುವ ಈ ಕನ್ನಿಕೆಯರು ಪದ್ಮಗಳಿಂದ ಶೋಭಿಸುತ್ತಲಿರುವ ಕಮಲಿನಿಯರಾಗಿದ್ದರು ಮತ್ತು ವಸಂತ ಋತುವಿನಲ್ಲಿ ತಾಳೆಯ ಮೋತೆಗಳಿಂದ ಕೂಡಿರುವ ತಾಳೆಯ ಲತೆಗಳಂತೆ ಶೋಭಿಸುತ್ತಲಿದ್ದರು ಮತ್ತು ಹೊಸದಾಗಿ ಉದ್ಭವಿಸಿದ ಯೌವನದಿಂದ ಕೂಡಿರುವರಾಗಿ ಆಗತಾನೆ ಹೊರಟಿರುವ ಚಿಗುರೆಲೆಗಳಿಂದ ಶೋಭಿಸುತ್ತಿರುವ ಲತೆಗಳಂತೆ ಶೋಭಿಸುತ್ತಲಿದ್ದರು ಮತ್ತು ಚಿನ್ನದಂತೆ ಹೊಳೆಯುವ ಮೈಬಣ್ಣ ಉಳ್ಳವರಾಗಿಯೂ ಚಿನ್ನದಂತೆ ಜ್ವಲಿಸುತ್ತಿರುವ ಕಾಂತಿಯುಳ್ಳವರಾಗಿಯೂ ಸುವರ್ಣಾಭರಣಗಳಿಂದ ಕೂಡಿದವರಾಗಿಯೂ ಕೆಂಡಸಂಪಿಗೆ ಹೂಗಳಿಂದ ಪೋಣಿಸಲ್ಪಟ್ಟ ಮಾಲಿಕೆಗಳನ್ನು ಧರಿಸಿದವರಾಗಿಯೂ ಪೀತಾಂಬರವನ್ನು ಉಟ್ಟವರಾಗಿಯೂ ಪ್ರಕಾಶಿಸುತ್ತಲಿದ್ದರು. ಸ್ವರವಿನ್ಯಾಸ ವಿಶೇಷಗಳಲ್ಲಿಯೂ ರಾಗ ವಿಸ್ತಾರಣೀಕರಣದಲ್ಲಿಯೂ ವೇಣುವಾದ್ಯದಲ್ಲಿಯೂ ವೀಣಾವಾದ್ಯದಲ್ಲಿಯೂ ಈ ಕನ್ಯೆಯರು ನಿಪುಣರಾಗಿದ್ದರು. ಮೃದಂಗವಾದನಕ್ಕೆ ಹೊಂದುವ ಮೃದ ನರ್ತನದಲ್ಲಿಯೂ ಚಿತ್ರಲೇಖನಾದಿ ಕಲೆಗಳಲ್ಲಿಯೂ ಮತ್ತು ಇತರ ಕಲೆಗಳಲ್ಲಿಯೂ ನಿಪುಣರಾಗಿದ್ದರು. ಹೀಗೆ ನಾನಾ ಕಲೆಗಳಲ್ಲಿ ನಿಪುಣರಾದ ಆ ಕನ್ಯೆಯರ ಮನಸ್ಸಿಗೆ ವಿನೋದವನ್ನುಂಟು ಮಾಡುವ ಆಯಾಯ ಕ್ರೀಡಾ ಸಾಧನಗಳಿಂದ ಮುಗ್ಧರಾಗಿ ಹೋಗಿದ್ದರು. ತಂದೆಯರಿಂದ ಲಾಲನೆಗೆ ಪಾತ್ರರಾಗಿ ಕುಬೇರನ ಅರಮನೆಯಲ್ಲಿ ಸಂಚರಿಸುತ್ತಲಿದ್ದರು. ಒಂದು ದಿನ ವಸಂತ ಮಾಸದಲ್ಲಿ 5 ಮಂದಿ ಕನ್ಯೆಯರು ಮಂದಾರ ಪುಷ್ಪವನ್ನು ಕುಯ್ಯುತ್ತಾ ಕುತೂಹಲವಿಷ್ಟರಾಗಿ ಒಂದು ವನದಿಂದ ಮತ್ತೊಂದು ವನವನ್ನು ಅಲೆಯುತ್ತಿದ್ದರು. ಆ ಕನ್ಯೆಯರು ಒಂದಾನೊಂದು ದಿವಸ ಸುವರ್ಣ ಕಮಲಗಳನ್ನು, ಶ್ರೇಷ್ಠವಾದ ಉತ್ಪಲ ಪುಷ್ಪಗಳನ್ನು ತೆಗೆದುಕೊಂಡು ಗೌರಿಯನ್ನು ಪೂಜಿಸಲು ಅಚ್ಚೋದವೆಂಬ ಸರೋವರವನ್ನು ಹೊಂದಿದರು. ಅಲ್ಲಿ ವೈಡೂರ್ಯ ಮಣಿಗಳಿಂದಲೂ ಶುದ್ಧವಾದ ಸ್ಫಟಿಕ ಮಣಿಗಳಿಂದಲೂ ನಿಬದ್ಧವಾದ ಘಟ್ಟದಲ್ಲಿಳಿದು ಸ್ನಾನ ಮಾಡಿ ದಿವ್ಯವಾದ ವಸ್ತ್ರವನ್ನು ಧರಿಸಿ ಮೌನದಿಂದೊಡಗೂಡಿ ನಾನಾ ವಿಧವಾದ ಪರಿಷ್ಕೃತವಾದ ಮಣ್ಣಿನಿಂದ ಗೌರಿಯನ್ನು ರಚಿಸಿ ಅವಳಿಗೆ ಸುವರ್ಣಾಭರಣಗಳನ್ನು ಮುತ್ತಿನ ಆಭರಣಗಳನ್ನು ತೊಡಿಸಿದರು. ಅನಂತರ ಹೆಚ್ಚಾದ ಭಕ್ತಿಯಿಂದ ಕೂಡಿ ಶ್ರೀಗಂಧದಿಂದಲೂ ನಾನಾ ವಿಧವಾದ ಪಂಕಜಾದಿ
ಕುಡ್ಮಲಗಳಿಂದಲೂ ಬೇಕಾದ ಭಕ್ಷ್ಯ ಭೋಜ್ಯಗಳಿಂದಲೂ ಗೌರಿಯನ್ನು ಪೂಜಿಸಿ ಗೌರಿಯ ಪ್ರೀತ್ಯರ್ಥವಾಗಿ ಮೃದುವಾಗಿ ನರ್ತನವನ್ನು ಮಾಡಿದರು ಮತ್ತು ಗಂಧರ್ವ ಗುಚಿತವಾದ ಗೀತೆಯನ್ನು ಅನುಸರಿಸಿ ಭಾವವಿಷ್ಕರಣ ಪೂರ್ವಕವಾಗಿ ರಾಗವನ್ನು ವಿಸ್ತರಿಸುತ್ತಾ ಉಚ್ಚ ಸ್ವರದಿಂದ ಅಕ್ಷರಗಳೊಡನೆ ಮಧುರವಾಗಿ ಹಾಡಿದರು. ಈ ರೀತಿಯಾಗಿ ಆ ಕನ್ಯೆಯರು ರಸಭಾವಗಳಲ್ಲಿ ಮನಸ್ಸಿಟ್ಟು ಸಂತೋಷದಿಂದ ನರ್ತನ ಮಾಡುತ್ತಲೂ ಹಾಡುತ್ತಲೂ ಇರುವ ಸಮಯದಲ್ಲಿ ವೇದನಿಧಿ ಎಂಬ ಮುನಿಯ ಜ್ಯೇಷ್ಠಪುತ್ರನು ಆ ಆಚ್ಛೋದ ಸರೋವರದಲ್ಲಿ ಸ್ನಾನ ಮಾಡಲು ಬಂದನು. ಈ ತರುಣನ ರೂಪಕ್ಕೆ ಎಲ್ಲೆಯೇ ಇಲ್ಲ. ಇವನ ಮುಖವು ಬಹಳ ಸುಂದರವಾಗಿದ್ದಿತು. ಕಣ್ಣುಗಳಾದರೋ ಅರಳಿದ ಕಮಲಗಳಂತಿದ್ದವು. ಎದೆಯು ಬಹು ವಿಶಾಲವಾಗಿದ್ದಿತು. ಇವನ ತೋಳುಗಳು ಕೋಮಲವಾಗಿಯೂ ದೀರ್ಘವಾಗಿಯೂ ಇದ್ದವು. ಇವನು ಕಪ್ಪಾದ ಮೈಬಣ್ಣದಿಂದ ಕೂಡಿ ಬೇರೊಬ್ಬ ಮನ್ಮಥನೋ ಎಂಬಂತಿದ್ದನು. ಶಿಖೆಯಿಂದ ಕೂಡಿದ ಆ ಬ್ರಹ್ಮಚಾರಿಯು ದಂಡವನ್ನು ಹಿಡಿದು ಬರುತ್ತಿದ್ದರೆ ಧನಸ್ಸನ್ನು ಧರಿಸಿ ಮನ್ಮಥನೇನಾದರೂ ಬರುತ್ತಿರುವನೋ ಎಂಬಂತೆ ಶೋಭಿಸುತ್ತಿದ್ದನು. ಮತ್ತು ಕೃಷ್ಣಾಜಿನವನ್ನು ಧರಿಸಿದ್ದನು. ಮುದ್ರೆಯನ್ನು ಧರಿಸಿದ್ದನು. ಮೇಖಲೆಯನ್ನು ಸೊಂಟದಲ್ಲಿ ಕಟ್ಟಿದ್ದನು. ಸರೋವರದಲ್ಲಿ ಆ ಬ್ರಾಹ್ಮಣನನ್ನು ನೋಡಿದ ಆ ಕನ್ನಿಕೆಯರು ಇವನು ನಮಗೆ ಸತ್ಕಾರಾರ್ಹನಾದ ಅತಿಥಿಯಾಗುವನೆಂದು ಕುತೂಹಲವುಳ್ಳವರಾಗಿ ಮನಸ್ಸಿನಲ್ಲಿ ಸಂತೋಷ ಹೊಂದಿದರು. ವ್ಯಾಧನ ಬಾಣಗಳಿಂದ ಗುರಿಯಾದ ಹರಣಿಗಳಂತೆ ಅವನನ್ನು ನೋಡಿದ ಮಾತ್ರಕ್ಕೆ ಮನ್ಮಥನ ಬಾಣಗಳಿಂದ ಹೊಡೆಯಲ್ಪಟ್ಟ ಆ ಕನ್ನಿಕೆಯರು ನೃತ್ಯ ಗಾನವನ್ನು ಬಿಟ್ಟು ಅವನನ್ನು ಅತ್ಯಾದರದಿಂದ ನೋಡುತ್ತಾ ನಿಂತರು. ಈ 5 ಕನ್ಯೆಯರು ಸಂಭ್ರಮದಿಂದ ಕೂಡಿ ನೋಡು ನೋಡೆಂದು ಒಬ್ಬರಿಗೊಬ್ಬರು ಹೇಳುತ್ತಾ ತರುಣನಾದ ಆ ವಿಪ್ರಶ್ರೇಷ್ಠನಲ್ಲಿ ಮನ್ಮಥ ಭ್ರಾಂತಿಯನ್ನು ಹೊಂದಿದರು. ಕಮಲಗಳಂತಿರುವ ಕಣ್ಣುಗಳಿಂದ ಆ ತರುಣನನ್ನು ಪುನಃ ಪುನಃ ಪೂಜಿಸಿ ಆ ಅಪ್ಸರ ಸ್ತ್ರೀಯರು ಒಬ್ಬರೊಡನೆ ಒಬ್ಬರು ವಿಮರ್ಶೆಯನ್ನಾರಂಭಿಸಿದರು. ಇವನೇನಾದರೂ ಮನ್ಮಥನಿರಬಹುದೇ? ಅವನು ಎಂದಿಗೂ ರತಿವಿಯುಕ್ತನಾಗಿರುವುದಿಲ್ಲವಲ್ಲ? ಅಥವಾ ಇವನೇನಾದರೂ ಅಶ್ವಿನಿ ದೇವತೆಗಳಾಗಿರಬಹುದೇ? ಹಾಗೂ ಹೇಳುವಂತಿಲ್ಲ. ಅಶ್ವಿನಿ ದೇವತೆಗಳು ಇಬ್ಬರು ಕೂಡಿಯೇ ಸಂಚರಿಸುವರು. ಕಾಮರೂಪವನ್ನು ಧರಿಸಲು ಶಕ್ತನಾದ ಗಂಧರ್ವನೇನಾದರೂ ಇರಬಹುದೇ? ಅಥವಾ ಕಿನ್ನರನೋ? ಅಲ್ಲದಿದ್ದರೆ ಸಿದ್ಧನಿರಬಹುದೋ? ಅಥವಾ ಯಾವನಾದರೂ ಮುನಿಪುತ್ರನೋ? ಮನುಜೋತ್ತಮನಾದ ಮತ್ತಾವನಾದರೂ ಇರಬಹುದೇ? ಪೂರ್ವಜನ್ಮದಲ್ಲಿ ಮಾಡಿದ ಸುಕೃತ ವಿಶೇಷಗಳು ಭಾಗ್ಯವಂತರು ಅನುಭವಿಸುವುದಕ್ಕಾಗಿಯೇ ಹೇಗೆ ನಿಧಿಯೊಂದನ್ನು ಸಿದ್ಧಗೊಳಿಸುವವೋ ಹಾಗೆಯೇ ನಮಗಾಗಿಯೇ ಬ್ರಹ್ಮನು ಒಬ್ಬನನ್ನು ಸಿದ್ಧಗೊಳಿಸಿರುವನು. ಅವನೇ ಇವನಿರಬಹುದು. ಅಥವಾ ನಮ್ಮಿಂದ ಪೂಜಿತಳಾದ ಗೌರಿಯೇ ಚಿತ್ತ ಕರುಣೆ ಎಂಬ ನೀರಿನಲ್ಲಿ ಎದ್ದು ಅಲೆಗಳಿಂದ ನೆನೆದವಳಾಗಿ ಶ್ರೇಷ್ಠನಾದ ವರನನ್ನೇನಾದರೂ ಕರೆದುಕೊಂಡು ಬಂದಿರುವಳು. ನಾನಿವನನ್ನು ವರಿಸುವೆನು, ನೀನು ವರಿಸುವೆಯಲ್ಲವೇ? ನೀನು ವರಿಸುವೆ, ಇವಳು ವರಿಸುವಳು. ಹೀಗೆಂಬುದಾಗಿ 5 ಕನ್ಯೆಯರು ಪರಸ್ಪರವಾಗಿ ಮಾತನಾಡುತ್ತಿರಲು ಇವರ ಮಾತನ್ನು ಕೇಳಿದ ಆ ತರುಣನು ಮಾಧ್ಯಾಹ್ನಿಕ ಕರ್ಮಗಳನ್ನಾಚರಿಸುತ್ತಾ ಈ ಅಬಲೆಯರು ತನ್ನ ಕರ್ಮಗಳಿಗೆ ವಿಘ್ನವೇ ಸರಿ ಎಂದು ಮನಸ್ಸಿನಲ್ಲಿ ಯೋಚಿಸಿದನು. ಬ್ರಹ್ಮ ವಿಷ್ಣು ಮಹೇಶ್ವರನೇ ಮುಂತಾದ ದೇವತೆಗಳನ್ನು, ಪ್ರಾಚೀನರಾದ ಸಿದ್ಧ ಮಹರ್ಷಿಗಳನ್ನು, ಯೋಗಿಗಳನ್ನು ತಮ್ಮ ಲೀಲೆಯಿಂದ ಸ್ತ್ರೀಯರು ಮೋಹಗೊಳಿಸಿದರೆಂಬ ವಿಚಾರವು ಬಹಳ ಅದ್ಭುತವಾಗಿಯೇ ಇರುವುದು. ಧನುರ್ಧಾರಿಯಾದ ಮನ್ಮಥನು ಸ್ತ್ರೀಯರ ಭ್ರೂಲತೆಗಳೆಂಬ ಧನುಸ್ಸನ್ನು ಹೂಡಿ ನೇತ್ರಗಳೆಂಬ ಹರಿತವಾದ ಬಾಣಗಳಿಂದ ಹೊಡೆದಲ್ಲಿ ಯಾವ ಮನಸ್ಸೆಂಬ ಜಿಂಕೆ ತಾನೇ ಹತವಾಗದೆ ಇರುವುದು? ಅಲ್ಲಿಯವರೆಗೆ ನೀತಿ ಜ್ಞಾನವು ಪ್ರಕಾಶಿಸುತ್ತಿರುವುದು. ಅಲ್ಲಿಯವರೆಗೆ ಜನಸಮುದಾಯದಿಂದ ಅಪವಾದದ ಭೀತಿಯು, ಅಲ್ಲಿಯವರೆಗೆ ಮನೋನಿಗ್ರಹವು, ವಂಶದ ಮೇಲಿನ ಮಮತೆಯು ಅಲ್ಲಿಯವರೆಗೆ ಸರಿ. ತಪಸ್ಸು ಅಲ್ಲಿಯವರೆಗೂ ಎಲ್ಲವನ್ನೂ ಕೆಳಗೆ ಮಾಡಿ ತಾನು ಮೇಲಾಗಿರುವುದು. ಅಲ್ಲಿಯವರೆಗೆ ಮನಸ್ಸಿನ ಕಾಂತಿಯು ಅತಿಮದಕಾರಿಯಾದ ಸ್ತ್ರೀಯರ ದೃಷ್ಟಿಪಾತವೆಂಬ ಮದ್ಯವನ್ನು ಕುಡಿದು ಮದ ಮೀರುವವನಾಗುವವರೆಗೆ ಇವೆಲ್ಲವೂ ಇರುವುವು. ಸ್ತ್ರೀಯರು ಅನರಕ್ತನಾದ ಪುರುಷನನ್ನು ತಮ್ಮ ಮನೋಹರವಾದ ವಿಲಾಸದಿಂದ ಹುಚ್ಚೇರಿದವನನ್ನಾಗಿ ಮಾಡುವರು ಮತ್ತು ಮತ್ತನನ್ನಾಗಿಯೂ ಮಾಡುವರು. ಪ್ರಕೃತದಲ್ಲಿ ಧರ್ಮರಕ್ಷಣದಲ್ಲಿ ಆಸಕ್ತನಾದ ನನ್ನನ್ನು ಸಹ ಈ ಸ್ತ್ರೀಯರು ತಮ್ಮ ಲೀಲೆಗಳಿಂದ ಮುಗ್ಧನನ್ನಾಗಿಯೂ ಮತ್ತನನ್ನಾಗಿಯೂ ಮಾಡುವರು. ಮಾಂಸ, ರಕ್ತ, ಮಲ, ಮೂತ್ರ ಇವುಗಳಿಂದ ಸೃಷ್ಟವಾದ ನಿರ್ಗುಣವಾದ ಅಶುಚಿಯಾದ ಈ ಸ್ತ್ರೀ ಶರೀರದಲ್ಲಿ
ಅಜ್ಞರಾದ ಕಾಮಿಗಳು ತಮ್ಮ ಕಾಮದೋಷದಿಂದ ಸೌಂದರ್ಯವನ್ನು ಆರೋಪಿಸಿ ಪ್ರವೇಶಿಸುವರು. ನಿರ್ಮಲವಾದ ಜ್ಞಾನವುಳ್ಳ ಪಂಡಿತರಾದ ಸಾಧುಗಳು ಸ್ತ್ರೀಯು ಮಹಾ ಅನರ್ಥಕ್ಕೆ ಕಾರಣಳೆಂದು ಹೇಳುವರು. ಆದುದರಿಂದ ಈ ಸ್ತ್ರೀಯರು ನನ್ನ ಸಮೀಪಕ್ಕೆ ಬರುವುದಕ್ಕೆ ಮೊದಲೇ ನಾನು ಮನೆಗೆ ಹೋಗುವೆನು ಹೀಗೆಂಬುದಾಗಿ ಯೋಚಿಸಿ ಆ ವರವರ್ಣಿನಿಯರು ಸಮೀಪವನ್ನು ಸೇರುವುದಕ್ಕೆ ಮೊದಲೇ ವೈಷ್ಣವ ತೇಜಸ್ಸಿನಿಂದ ಕೂಡಿದ ಆ ಬ್ರಾಹ್ಮಣನು ಕಣ್ಣಿಗೆ ಮರೆಯಾದನು. ಹೀಗೆ ಯೋಗ ಸಾಮರ್ಥ್ಯದಿಂದ ಅಂತರ್ಧಾನ ಹೊಂದಿದ ಆ ವೈಷ್ಣವ ಬ್ರಹ್ಮಚಾರಿಯ ಕಾರ್ಯವನ್ನು ನೆನೆಸಿಕೊಂಡು ಆ ಸ್ತ್ರೀಯರು ಆಶ್ಚರ್ಯಚಕಿತರಾದರು. ಭಯಗೊಂಡ ಹರಿಣಿಗಳಂತೆ ಚಕಿತ ನೇತ್ರಗಳುಳ್ಳ ಆ ಸ್ತ್ರೀಯರು ತಮ್ಮ ದೃಷ್ಟಿಯೆಲ್ಲ ಬ್ರಹ್ಮಚಾರಿಯಲ್ಲೇ ಅಡಗಿ ಹೋದ ನಿಮಿತ್ತ ದೃಷ್ಟಿಶೂನ್ಯರಾಗಿ 10 ದಿಕ್ಕುಗಳನ್ನು ನಿರಾಲಂಬರಾಗಿ ನೋಡಿದರು. ಕನ್ನಿಕೆಯರು ಹೇಳಿದರು, ಇದ್ದ ವಸ್ತುವನ್ನು ಮರೆಮಾಚುವುದರಲ್ಲೂ ಅಥವಾ ಇಲ್ಲದ್ದನ್ನು ತೋರಿಸುವುದರಲ್ಲಿಯೂ ಅವನು ಬಹಳ ನಿಪುಣನಾಗಿರಬಹುದು. ಏಕೆಂದರೆ ಕಣ್ಣೆದುರಿಗಿದ್ದರೂ ಕೂಡ ಕಾಣದಂತಾದನಲ್ಲ ಎಂಬುದಾಗಿ ಪರಸ್ಪರ ಮಾತನಾಡಿಕೊಂಡರು. ಹಚ್ಚಗಿರುವ ಕಾಡನ್ನು ಕಾಳ್ಗಿಚ್ಚು ವ್ಯಾಪಿಸುವಂತೆ ವಿರಹಾಗ್ನಿಯು ಆ ಕ್ಷಣದಲ್ಲೇ ಆ ಸ್ತ್ರೀಯರ ಹೃದಯವನ್ನು ಆವರಿಸಿತು. ಎಲೆ ಕಾಂತನೆ, ಇಂದ್ರಜಾಲವನ್ನು ಬಿಟ್ಟು ಗೋಚರನಾಗು. ನೊಣವು ಮೊದಲನೆಯ ತುತ್ತನ್ನು ಹಾರಿಸುವಂತೆ ಪ್ರಥಮ ದರ್ಶನದಲ್ಲೇ ನಿನ್ನನ್ನು ಮರೆಮಾಚಿಕೊಳ್ಳುವುದು ನಿನಗೆ ಯುಕ್ತವಾದುದಲ್ಲ. ಆ ಬ್ರಹ್ಮನು ನಾವಿಲ್ಲಿಗೆ ಬಂದ ವೇಳೆಯಲ್ಲಿ ಏತಕ್ಕೆ ನಿನ್ನನ್ನು ಇಲ್ಲಿಗೆ ಕರೆತರಬೇಕಾಗಿತ್ತು ಮತ್ತು ನಮ್ಮ ದೃಷ್ಟಿಗೆ ಬೀಳುವಂತೆ ಮಾಡಬೇಕಾಗಿತ್ತು? ತಿಳಿಯಿತು, ದುಃಖವನ್ನುಂಟು ಮಾಡಲು ಬ್ರಹ್ಮನು ಹೀಗೆ ಸೇರಿಸಿದನು. ಎಲೆ ಕಾಂತನೆ, ನಿನ್ನ ಮನಸ್ಸಿಗೆ ಇತರರ ದುಃಖವನ್ನು ನೋಡಿದರೆ ದುಃಖವೇ ಉಂಟಾಗುವುದಿಲ್ಲವೇ? ಅಥವಾ ನಿನಗೆ ನಮ್ಮಲ್ಲಿ ಮನಸ್ಸಿಲ್ಲವೋ? ನೀನೇನಾದರೂ ಬಹಳ ಕ್ರೂರ ಹೃದಯನೋ? ನಮ್ಮ ಮನಸ್ಸನ್ನು ಅಪಹರಿಸಿಕೊಂಡೇನಾದರೂ ಹೋದೆಯಾ? ನಮ್ಮಲ್ಲಿ ನಿನಗೆ ನಂಬಿಕೆ ಇಲ್ಲವೋ? ಅಥವಾ ನಮ್ಮನ್ನೇನಾದರೂ ಪರೀಕ್ಷಿಸುತ್ತಿರುವೆಯೋ? ಅಥವಾ ಸ್ವಭಾವದಿಂದಲೇ ಪ್ರೀತಿ ಇಲ್ಲವೋ? ಹಾಗಿಲ್ಲದಿದ್ದರೆ ನೀನೇನಾದರೂ ಮಾಯಾವಿದ್ಯೆಯ ನಿಪುಣನೋ? ಅತಿ ಸೂಕ್ಷ್ಮವಾದ ಮನಸ್ಸಿನಲ್ಲಿ ಪ್ರವೇಶ ಮಾಡುವ ವಿದ್ಯೆಯನ್ನು ಅರಿತಿರುವೆಯೋ? ಹಾಗೆ ಪ್ರವೇಶ ಮಾಡಿದ ನೀನು ಹೊರಗೆ ಬರಲು ಅಭ್ಯಾಸ ಮಾಡಲಿಲ್ಲವೋ ಏನು? ತಪ್ಪಿಲ್ಲದೆ ನಮ್ಮಲ್ಲಿ ಕೋಪಗೊಳ್ಳುವೆಯಾ? ಇತರರಿಗೆ ವಂಚನೆಯಿಂದ ಪ್ರಾಣನಾಶಕವಾದ ದುಃಖ ಉಂಟಾಗುವುದೆಂಬ ವಿಷಯವನ್ನು ನೀನು ಅರಿತಿಲ್ಲವೇ? ಹೃದಯೇಶ್ವರನೇ, ನಿನ್ನನ್ನು ನೋಡದೆ ನಾವು ಬದುಕಲಾರೆವು. ಇದುವರೆವಿಗೂ ನಿನ್ನನ್ನು ಕಾಣದೆ ಬದುಕಿರುವುದೂ ಕೂಡ ಪುನಃ ನಿನ್ನನ್ನು ನೋಡಬೇಕೆಂಬ ಇಚ್ಛೆಯಿಂದಲೇನೋ? ನೀನು ಹೋದ ಸ್ಥಳಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗು. ಬ್ರಹ್ಮನು ನಿನ್ನ ದರ್ಶನವನ್ನಪಹರಿಸಿ ನಮ್ಮ ಸಂತೋಷಾಂಕುರವನ್ನು ಕುಯ್ದನು. ಹೇಗಾದರೂ ಮಾಡಿ ನಿನ್ನ ದರ್ಶನವನ್ನು ಕೊಡು. ದಯೆಯನ್ನು ಆಶ್ರಯಿಸು. ಸತ್ಪುರುಷರು ಯಾವನೊಬ್ಬ ಮನುಷ್ಯನ ವಿಪತ್ತನ್ನು ನೋಡಿ ಸಹಿಸಲಾರರು. ಆ ಬಾಲೆಯರು ಈ ರೀತಿಯಾಗಿ ಬಹಳ ಕಾಲ ತರುಣನನ್ನು ನಿರೀಕ್ಷಿಸಿ ತಂದೆಯ ಭಯದಿಂದ ಮನೆಗೆ ಹೋಗಲು ಪ್ರಯತ್ನಿಸಿದರು. ವಿರಹ ದುಃಖಿತರಾದ ಆ ಕನ್ಯೆಯರು ಅನುರಾಗವೆಂಬ ಬೇಡಿಯಿಂದ ಕೀಲಿತರಾಗಿ ಹೇಗೋ ಧೈರ್ಯವನ್ನಾಶ್ರಯಿಸಿ ತಮ್ಮ ತಮ್ಮ ಮನೆಗೆ ಬಂದರು. ಅವರೆಲ್ಲರೂ ತಾಯಂದಿರ ಸಮೀಪದಲ್ಲಿ ಬಂದು ಬಿದ್ದರು. ಆ ಜನನಿಯರು, ಎಲೆ ಪುತ್ರಿಯರೇ, ಇದೇನಿದು? ಏತಕ್ಕೆ ಇಷ್ಟು ತಡವಾಯಿತು ಎಂದು ಕೇಳಿದರು. ಕನ್ಯೆಯರು ಹೇಳಿದರು, ಅಚೋದ ಸರೋವರದ ತೀರದಲ್ಲಿ ಕಿನ್ನರ ಸ್ತ್ರೀಯರೊಂದಿಗೆ ಆಡುತ್ತಾ ಹೃದಯಂಗಮವಾದ ವಚನಗಳಿಂದ ಹೃತ್ತಚಿತ್ತರಾದ ನಮಗೆ ಸಮಯವೇ ತಿಳಿಯದೆ ಹೋಯಿತು. ಎಲೆ ಜನನಿಯೇ, ನಾವು ದಾರಿಯಲ್ಲಿ ಬಹಳ ಬಳಲಿದೆವು. ನಮ್ಮ ಶರೀರವು ಸಂತಾಪವು ಮಿತಿ ಮೀರಿರುವುದು, ಮೂರ್ಛೆ ಹೊಂದಿದಂತಾಗಿರುವುದು. ನಾವು ಯಾರೊಂದಿಗೂ ಮಾತನಾಡಲಾರೆವು. ನಾರದನು ಹೇಳಿದನು, ಆ ಬಾಲೆಯರು ಹೀಗೆ ತಮ್ಮ ಹೃದ್ಗತವಾದ ಭಾವವನ್ನು ತಾಯಿಯಂದರಲ್ಲಿ ಮರೆಮಾಚಿತ್ತಾ ಆ ಮಣಿನಿಬದ್ಧವಾದ ಭೂಮಿಯಲ್ಲಿ ಬಿದ್ದು ಹೊರಳಾಡಿದರು. ಅವರಲ್ಲೊಬ್ಬಳು ಕ್ರೀಡಾ ಮಯೂರವನ್ನು ಸಂತೋಷದಿಂದ ಕುಣಿಸುವುದನ್ನೇ ಬಿಟ್ಟಳು. ಮತ್ತೊಬ್ಬಳು ಪಂಜರದಲ್ಲಿರುವ ಗಿಳಿಯನ್ನು ಮಾತನಾಡಿಸುವುದೇ ಬಿಟ್ಟಳು. ಒಬ್ಬಳು ಮುಂಗುಸಿಯನ್ನು ಮುದ್ದಾಡುವುದನ್ನೇ ಬಿಟ್ಟಳು. ಸಾರಿಕೆಯೊಡನೆ ವಿನೋದವನ್ನೇ ದೂರ ಮಾಡಿದಳು. ಮತ್ತೊಬ್ಬಳು ಸಾರಸ ಪಕ್ಷಿಗಳೊಡನೆ ಕ್ರೀಡೆಯನ್ನು ಬಿಟ್ಟು ಬೆಪ್ಪಾಗಿ ಕುಳಿತು ಬಿಟ್ಟಳು. ಆ ಬಾಲೆಯರು ಮನೆಯಲ್ಲಿ ವಿನೋದವನ್ನೇ ಮರೆತರು. ಅವರ ಮನಸ್ಸಿನಲ್ಲಿ ಸಂತೋಷವೇ ಇಲ್ಲದಂತಾಯಿತು. ಅವರು ನಂಟರೊಂದಿಗೆ ಕೂಡ ಹೆಚ್ಚು ಮಾತನಾಡಲು ಅಪೇಕ್ಷಿಸಲಿಲ್ಲ. ವೀಣೆಯ ಮೇಲೆ ಕೈ ಇಡುವುದನ್ನೇ ಬಿಟ್ಟರು. ಕಲ್ಪವೃಕ್ಷದ ಹೂಗಳೆಲ್ಲ ಅವರಿಗೆ ಬೆಂಕಿಯಂತೆ ಸಂತಾಪವನ್ನುಂಟು ಮಾಡಲಾರಂಭಿಸಿದವು. ಮಂದಾರ ಪುಷ್ಪದಿಂದ ಸುವಾಸಿತವಾದ ಸಿಹಿಯಾದ ಮದ್ಯವನ್ನು ದೂರ ಮಾಡಿದರು.
ಆ ಕನ್ನಿಕೆಯರು ಯೋಗಿನಿಯರಂತೆ ಮೂಗಿನ ತುದಿಯಲ್ಲಿ ದೃಷ್ಟಿಯನ್ನಿಟ್ಟು ನಿರ್ವಿಕಲ್ಪಕ ಸಮಾಧಿಯಂತೆ ಲಕ್ಷ್ಯವಲ್ಲದ ಧ್ಯಾನ ಸಂತತಿಯನ್ನಾಶ್ರಯಿಸಿ ವಿಷ್ಣುವಿನಲ್ಲಿ ಮನಸ್ಸಿಟ್ಟಂತೆ ಆ ಬ್ರಹ್ಮಚಾರಿಯಲ್ಲಿ ಮನಸ್ಸಿಟ್ಟರು. ಚಂದ್ರಕಾಂತ ಮಣಿಗಳಿಂದ ಸೃಷ್ಟವಾದ ನೀರನ್ನು ಉಗುಳುತ್ತಿರುವ ಗುಹೆಯನ್ನು ಪ್ರವೇಶಿಸಿ ಒಂದು ಕ್ಷಣವನ್ನು ಕಳೆಯುವರು, ಮತ್ತೊಂದು ಕ್ಷಣವನ್ನು ಜಲಯಂತ್ರಗೃಹದಲ್ಲಿಯೂ ಇನ್ನೊಂದು ಕ್ಷಣವನ್ನು ಕಿಟಕಿಯಲ್ಲಿ ನಿಂತು ಕಳೆಯುವರು. ಆ ಬಾಲೆಯರು ಸರೋವರದ ನಳಿನಿ ಪತ್ರಗಳನ್ನು ತಂದು ರಚಿಸಿದ ಶಯನವನ್ನಾಶ್ರಯಿಸಿ ಸಖಿಯರು ತಣ್ಣಗಿರುವ ನಳಿನಿ ದಡಗಳಿಂದ ಗಾಳಿಯನ್ನು ಬೀಸುತ್ತಿದ್ದರೆ ಅಲ್ಲಿ ಕ್ಷಣಕಾಲವನ್ನು ಹೇಗೋ ಕಳೆಯುವರು. ಜ್ವರದಿಂದ ಪೀಡಿತರಾದ ಮನುಷ್ಯರಂತೆ ಅತಿ ಕಷ್ಟವನ್ನು ಅನುಭವಿಸುತ್ತಾ ಹೇಗೋ ಪ್ರಾಣಧಾರಣೆ ಮಾಡಿಕೊಂಡು ಆ ವರವರ್ಣಿನಿಯರು ಒಂದು ಯುಗದಂತೆ ಅದೊಂದು ರಾತ್ರಿಯನ್ನು ಕಳೆದರು. ಮಾರನೇ ದಿವಸ ಸೂರ್ಯನನ್ನು ಕಂಡು ಬದುಕಿದೆವೆಂದು ತಿಳಿದು ಅವರು ತಮ್ಮ ತಮ್ಮ ತಾಯಂದಿರ ಅನುಮತಿಯನ್ನು ಪಡೆದು ಗೌರಿ ಪೂಜೆಗಾಗಿ ಹೊರಟರು. ಆ ಅಚ್ಚೋದ ಸರೋವರದಲ್ಲಿ ಸ್ನಾನ ಮಾಡಿ ಇಂದಿನಂತೆ ಪುಷ್ಪ, ಧೂಪ, ದೀಪ ಇವೇ ಮೊದಲಾದವುಗಳಿಂದ ಗೌರಿಯನ್ನು ಪೂಜಿಸಿ ಅಲ್ಲಿ ಕುಳಿತು ಗಾನ ಮಾಡುವುದಕ್ಕಾರಂಭಿಸಿದರು. ಇಷ್ಟರಲ್ಲಿ ಆ ಮುನಿಪುತ್ರನೂ ಕೂಡ ತಂದೆಯ ಆಶ್ರಮದಿಂದ ಹೊರಟು ಆ ಆಚ್ಚೋದ ಸರೋವರದಲ್ಲಿ ಸ್ನಾನ ಮಾಡಲು ಬಂದನು. ಆ ಕನ್ಯೆಯರು ಆ ಬ್ರಹ್ಮಚಾರಿಯನ್ನು ನೋಡಿ ಪ್ರಾತಃ ಕಾಲದಲ್ಲಿ ಸೂರ್ಯನನ್ನು ಕಂಡ ಕಮಲಿನಿಗಳಂತೆ ಮುಖ ವಿಕಾಸವನ್ನು ಹೊಂದಿದರು. ಅವರು ಆ ಬ್ರಹ್ಮಚಾರಿಯ ಹತ್ತಿರಕ್ಕೆ ಹೋಗಿ ತಮ್ಮ ಬಾಹುಯುಗ್ಮವನ್ನು ನೀಡಿ ಅವನನ್ನು ಗಾಢವಾಗಿ ಆಶ್ಲೇಷಿಸಿದರು. ಎಲೆ ಪ್ರಿಯನೇ, ನೆನ್ನೆ ಹೇಗೋ ತಪ್ಪಿಸಿಕೊಂಡು ಹೊರಟು ಹೋದೆ, ಆದರೆ ಈ ದಿವಸ ಹೋಗಲು ಸಾಧ್ಯವಿಲ್ಲ. ನಾವು ನಿನ್ನನ್ನು ವರಿಸಿರುವೆವು, ನಿನಗೆ ಇನ್ನೇನೂ ವಿಚಾರ ಮಾಡಲು ಕಾರಣವಿಲ್ಲ. ಬಾಹುಪಾಶ್ಯ ಮಧ್ಯವನ್ನು ಸೇರಿದ ಆ ಬ್ರಾಹ್ಮಣನು ಈ ಮಾತನ್ನು ಕೇಳಿ, ನಿಮ್ಮ ಮಾತು ಪ್ರಿಯವಾಗಿಯೂ ಹಿತವಾಗಿಯೂ ಇರುವುದು, ಆದರೆ ನಾನು ಬ್ರಹ್ಮಚಾರ್ಯಾಶ್ರಮವನ್ನು ಆಶ್ರಯಿಸಿ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವೆನು. ಆದುದರಿಂದ ನನ್ನ ವ್ರತಭಂಗವಾಗುವುದು. ಪಂಡಿತನಾದವನು ತಾನು ಆಶ್ರಯಿಸಿದ ಆಶ್ರಮ ಧರ್ಮವನ್ನು ಹೇಗಾದರೂ ರಕ್ಷಿಸಬೇಕು. ಹೀಗಿರುವುದರಿಂದ ಎಲೆ ಕನ್ಯೆಯರೇ, ಈಗ ವಿವಾಹವು ನನಗೆ ಧರ್ಮವಲ್ಲವೆಂದು ನಾನು ತಿಳಿದಿರುವೆನು. ಈ ಮಾತನ್ನು ಕೇಳಿದ ಆ ಉತ್ತಮ ಸ್ತ್ರೀಯರು ವಸಂತ ಋತುವಿನ ಕೋಗಿಲೆಗಳಂತೆ ಮಧುರವಾದ ಧ್ವನಿಗಳಿಂದ ಔತ್ಸುಕ್ಯವನ್ನು ತೋರಿಸುತ್ತಾ ಬ್ರಾಹ್ಮಣನನ್ನು ಕುರಿತು ಹೀಗೆ ಹೇಳಿದರು. ದೃಢಬುದ್ಧಿಯುಳ್ಳ ವಿದ್ವಾಂಸರು ಧರ್ಮದಿಂದ ಅರ್ಥವು, ಅರ್ಥದಿಂದ ಕಾಮವು, ಕಾಮದಿಂದ ಸುಖ ಸಂಪತ್ತು ಬರುವುದೆಂದು ನಿಶ್ಚಯಿಸಿರುವರು. ನೀನಾಚರಿಸಿರುವ ಬಹಳ ಧರ್ಮದಿಂದ ಕಾಮವು ತಾನಾಗಿಯೇ ನಿನ್ನೆ ಮುಂದೆ ಬಂದು ನಿಂತಿರುವುದು. ನಿನಗೆ ಬೇಕಾದ ಭೋಗಗಳನ್ನು ಅನುಭವಿಸು. ಈ ಭೂಮಿಯು ಕಾಮೋಪಭೋಗಕ್ಕೆ ಬಹಳ ಅನುಕೂಲವಾಗಿರುವುದು. ಈ ರೀತಿಯಾಗಿ ಅವರು ಹೇಳಿದ ಮಾತನ್ನು ಕೇಳಿ ಆ ಬ್ರಹ್ಮಚಾರಿಯು, ನೀವು ಹೇಳುವುದೇನೋ ನಿಜ, ಆದರೂ ನಾನು ನನ್ನ ವ್ರತವನ್ನು ಕಾಪಾಡಿಕೊಳ್ಳಬೇಕಷ್ಟೆ ಎಂಬುದಾಗಿ ಗಂಭೀರವಾಗಿ ಹೇಳಿದನು. ಗುರುವಿನ ಅನುಜ್ಞೆಯನ್ನು ಪಡೆದು ವಿವಾಹ ಮಾಡಿಕೊಳ್ಳುವೆನು, ಹಾಗಿಲ್ಲದೆ ಖಂಡಿತವಾಗಿಯೂ ಮಾಡಿಕೊಳ್ಳುವುದಿಲ್ಲ ಹೀಗೆಂಬುದಾಗಿ ಹೇಳಿದ ಆ ಬ್ರಾಹ್ಮಣನ ಮಾತನ್ನು ಕೇಳಿ ಆ ಸ್ತ್ರೀಯರು, ಎಲೆ ಸುಂದರನೇ, ಖಂಡಿತವಾಗಿಯೂ ನೀನು ಮಂಕನೇ ಸರಿ ಎಂದರು. ಎಲೆ ಮುನಿಯೇ, ತಾನಾಗಿಯೇ ಬಂದ ಸಿದ್ಧೌಷಧ, ರಸಾಯನ, ಸಿದ್ಧಿ, ನಿಧಿ, ಉತ್ತಮ ಕುಲೋತ್ಪನ್ನಳಾದ ಸ್ತ್ರೀ, ಮಂತ್ರ, ಸಿದ್ಧರಸ ಇವುಗಳನ್ನು ಪಂಡಿತನು ಬ್ರಹ್ಮಜ್ಞಾನಿಯಾದರೂ ಸರಿಯೇ ಬ್ರಹ್ಮ ಬುದ್ಧಿಯಿಂದ ಸೇವಿಸಬೇಕು. ದೈವಾನುಕೂಲತೆಯಿಂದ ತಾನು ಮಾಡಿರುವ ಕಾರ್ಯವು ಫಲೋನ್ಮುಖವಾದರೆ ಆ ಕಾಲದಲ್ಲಿ ನೀತಜ್ಞರು ಉದಾಸೀನತೆಯನ್ನು ಎಂದಿಗೂ ತೋರುವುದಿಲ್ಲ. ಏಕೆಂದರೆ ಆಗ ಉದಾಸೀನತೆಯನ್ನು ತೋರಿದರೆ ಆ ಫಲವು ಎಂದಿಗೂ ಪುನಃ ಇವನ ಕಡೆಗೆ ತಿರುಗುವುದೇ ಇಲ್ಲ. ಆದುದರಿಂದ ವಿಳಂಬ ಮಾಡದೆ ಕೈಯಲ್ಲಿ ಬಿದ್ದ ಫಲವನ್ನು ಸೇವಿಸುವುದೇ ಉತ್ತಮವಾದುದು. ಅಮೃತವು ವಿಷದಲ್ಲಿದ್ದರೂ ಗ್ರಾಹ್ಯವೇ ಸರಿ. ಅಮೇಧ್ಯದಲ್ಲಿರುವ ಸುವರ್ಣವನ್ನು ಬಿಡಬಾರದು. ವಿದ್ಯೆಯು ನೀಚನಲ್ಲಿದ್ದರೂ ಉಪಾದೇಯವೇ ಸರಿ. ಹಾಗೆಯೇ ದುಷ್ಕುಲೋತ್ಪನ್ನಳಾದರೂ ಉತ್ತಮ ಸ್ತ್ರೀಯನ್ನು ವರಿಸಬಹುದು. ಸತ್ಕುಲದಲ್ಲಿ ಹುಟ್ಟಿ ನಿರ್ಮಲರಾಗಿರುವ, ದೃಢವಾಗಿ ಅನುರಕ್ತರಾದ, ಸ್ನೇಹಪೂರ್ಣವಾಗಿ ಮಾತನಾಡುತ್ತಾ ಸ್ವಯಂವರಕ್ಕೆ ಸಿದ್ಧರಾಗಿರುವ, ಸೌಂದರ್ಯದಿಂದಲೂ ನವ ಯೌವನದಿಂದಲೂ ಕೂಡಿರುವ ಕನ್ಯೆಯರನ್ನು ಧನ್ಯರು ಪಡೆಯುವರು. ಇತರರಿಗೆ ಸಾಧ್ಯವಿಲ್ಲ. ಸುರಸುಂದರಿಯರಾದ ನಾವೆಲ್ಲಿ, ನಿರಂತರ ತಪಸ್ಸಿನಿಂದ ಕಾಯಕ್ಲೇಶಗಳನ್ನು ಅನುಭವಿಸುವ ಬ್ರಹ್ಮಚಾರಿಯಾದ ನೀನೆಲ್ಲಿ? ಹೇಗಿದ್ದರೂ ನಿನ್ನಲ್ಲಿ ನಮಗೆ ಮೋಹವನ್ನುಂಟು ಮಾಡಿದ ಆ ಬ್ರಹ್ಮನು ಅತಿ ಸಮರ್ಥನೇ ಸರಿ. ಆದುದರಿಂದ ಗಾಂಧರ್ವ ವಿವಾಹ
ವಿಧಿಯಿಂದ ನಮ್ಮನ್ನು ಈ ಕ್ಷಣವೇ ವರಿಸುವುದು ಒಳ್ಳೆಯದು. ಹಾಗಿಲ್ಲದಿದ್ದರೆ ನಾವಂತೂ ಬದುಕುವವರಲ್ಲ. ಧರ್ಮಜ್ಞನಾದ ಬ್ರಾಹ್ಮಣನು ಈ ಮಾತನ್ನು ಕೇಳಿ, ಧರ್ಮವೊಂದೇ ಪುರುಷಾರ್ಥವೆಂದು ನಂಬಿ ನಡೆದುಕೊಳ್ಳುವ ಮನುಷ್ಯರು ಹೇಗೆ ತಾನೇ ಧರ್ಮವನ್ನು ಬಿಟ್ಟಾರು ಎಂದನು. ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ವಿಧಿಯಂತೆ ಅನುಷ್ಠಿತಗಳಾದರೆ ಅವುಗಳು ಫಲವನ್ನು ಕೊಡುವವು, ಅಲ್ಲದಿದ್ದರೆ ಅವುಗಳೆಂದಿಗೂ ಫಲ ಕೊಡಲಾರವು. ಇಷ್ಟೊಂದು ದಿವಸಗಳು ವ್ರತವನ್ನು ಧಾರಣೆ ಮಾಡಿ ಮಧ್ಯದಲ್ಲಿ ಈಗ ನಾನೆಂದಿಗೂ ದಾರ ಪರಿಗ್ರಹವನ್ನು ಮಾಡಲಾರೆನು. ಕಾಲವನ್ನರಿಯದೆ ಕೆಲಸ ಮಾಡಿದವನು ಎಂದಿಗೂ ಫಲವನ್ನು ಹೊಂದುವುದಿಲ್ಲ. ನನ್ನ ಮನಸ್ಸು ಧರ್ಮ ವಿಚಾರ ಮಾಡಬೇಕೆಂದೇ ಕುತೂಹಲ ಪಡುತ್ತಿರುವುದು. ಆದುದರಿಂದ ನಾನೀಗ ಖಂಡಿತವಾಗಿಯೂ ಸ್ವಯಂವರವನ್ನು ಅಪೇಕ್ಷಿಸುವುದಿಲ್ಲ. ಈ ರೀತಿಯಾದ ಅವನ ಅಭಿಪ್ರಾಯವನ್ನು ತಿಳಿದ ಆ ಕನ್ಯೆಯರು ಒಬ್ಬರನ್ನೊಬ್ಬರು ನೋಡಿದರು. ಅವರಲ್ಲಿ ಪ್ರಮೋಹಿನಿ ಎಂಬುವಳು ಸಖಿಯರ ಕೈಗಳನ್ನು ಬಿಟ್ಟು ಇವನ ಕಾಲುಗಳನ್ನು ಹಿಡಿದಳು. ಸುಶೀಲ, ಸುಸ್ವರ ಎಂಬಿಬ್ಬರು ಇವನ ಒಂದೊಂದು ತೋಳುಗಳನ್ನು ಹಿಡಿದುಕೊಂಡರು. ಸುತಾರ ಎಂಬುವಳು ಇವನನ್ನು ಆಲಂಗಿಸಿದಳು. ಚಂದ್ರಿಕಾ ಎಂಬುವಳು ಇವನ ಮುಖವನ್ನು ಚುಂಬಿಸಿದಳು. ಆದರೂ ಇವನ ಮನಸ್ಸು ಮಾತ್ರ ವಿಕಾರಗೊಳ್ಳಲಿಲ್ಲ ಮತ್ತು ಪ್ರಳಯ ಕಾಲದ ಅಗ್ನಿಗೆ ಸಮಾನನಾಗಿ ಕೋಪದಿಂದ ಜ್ವಲಿಸುತ್ತಾ ಅವರನ್ನು ಶಪಿಸಿದನು. ಪಿಶಾಚಿಗಳಂತೆ ನನ್ನನ್ನು ಅಂಟಿರುವ ನೀವುಗಳು ಪಿಶಾಚಿಗಳಾಗಿಯೇ ಹೋಗಿರಿ ಎಂಬುದಾಗಿ ಶಪಿಸಿದನು. ಶಾಪ ಹೊಂದಿದ ಆ ಕನ್ಯೆಯರು ಆ ಬ್ರಹ್ಮಚಾರಿಯನ್ನು ಬಿಟ್ಟು ಮುಂದೆ ನಿಂತರು. ಇದೇನಿದು? ತಪ್ಪಿಲ್ಲದ ಜನರಲ್ಲಿ ಚಾಪಲ್ಯದಿಂದ ಈ ರೀತಿಯಾದ ಪಾಪವನ್ನಾಚರಿಸಬಹುದೇ? ಪ್ರಿಯವನ್ನುಂಟು ಮಾಡಿ ಸಂತೋಷ ಪಡಿಸಬೇಕೆಂದು ಪ್ರವೃತ್ತರಾದ ಜನರಲ್ಲಿ ಈ ರೀತಿಯಾಗಿ ಅಪ್ರಿಯವನ್ನಾಚರಿಸಬಹುದೇ? ಧರ್ಮಕಂಟಕನಾದ ನಿನಗೆ ನಿಂದೆ ಇರಲಿ. ಅನುರಕ್ತರಲ್ಲಿಯೂ ಭಕ್ತರಲ್ಲಿಯೂ ಸ್ನೇಹಿತರಲ್ಲಿಯೂ ದ್ರೋಹವನ್ನಾಚರಿಸುವ ಮನುಷ್ಯನಿಗೆ ಉಭಯ ಲೋಕಗಳ ಸೌಖ್ಯಗಳು ಹಾಳಾಗುವವು ಎಂದು ನಾವು ಕೇಳಿದ್ದೇವೆ. ಆದುದರಿಂದ ನೀನು ಕೂಡ ನಮ್ಮ ಶಾಪದಿಂದ ಶೀಘ್ರವಾಗಿಯೇ ಪಿಶಾಚಿಯಾಗು ಹೀಗೆಂಬುದಾಗಿ ಹೇಳಿ ಆ ಕನ್ಯೆಯರು ನಿಟ್ಟುಸಿರನ್ನು ಬಿಡುತ್ತಾ ತಮ್ಮ ಕ್ರೋಧವನ್ನು ಪ್ರಕಾಶಪಡಿಸಿದರು. ಎಲೆ ಯುಧಿಷ್ಠಿರನೇ, ಆ ಕನ್ಯೆಯರು ಮತ್ತು ಆ ಬ್ರಹ್ಮಚಾರಿಯು ಪರಸ್ಪರ ಕೋಪಗೊಂಡು ಎಲ್ಲರೂ ಆ ಸರೋವರದಲ್ಲಿ ಪಿಶಾಚ ಭಾವವನ್ನಾಶ್ರಯಿಸಿದರು. ಗಂಡು ಪಿಶಾಚಿಯು ಹೆಣ್ಣು ಪಿಶಾಚಿಗಳು ಘೋರವಾಗಿ ರೋದನ ಮಾಡುತ್ತಾ ಪೂರ್ವಜನ್ಮದಲ್ಲಿ ಆಚರಿಸಿದ ಕರ್ಮದ ಫಲವನ್ನು ಕಳೆಯುತ್ತಿದ್ದವು. ಪೂರ್ವಜನ್ಮಾನುಷ್ಠಿತವಾದ ಶುಭಾಶುಭ ಕಾರ್ಯವು ತಮ್ಮ ಸಮಯ ಬಂದಾಗ ದೇವತೆಗಳನ್ನು ಬಿಡದೆ ತನ್ನ ನೆರಳಿನಂತೆ ಬೆನ್ನಟ್ಟುವುದು. ಈ ರೀತಿಯಾಗಿ ಪಿಶಾಚ ಭಾವವನ್ನು ಹೊಂದಿದ ಆ ಬಾಲೆಯರು, ತಾಯಿ ತಂದೆಗಳು, ಅಣ್ಣ ತಮ್ಮಂದಿರು ನಿರಂತರವಾಗಿ ಕಣ್ಣೀರಿನಲ್ಲಿ ನೀರಿಡಲಾರಂಭಿಸಿದರು. ದೈವವನ್ನು ಮೀರಲು ಯಾರಿಗೆ ತಾನೇ ಶಕ್ತಿ ಇರುವುದು? ಅಲ್ಲಿಂದ ಮುಂದೆ ಆ ಪಿಶಾಚಿಗಳು ಆಹಾರಕ್ಕಾಗಿ ಬಹು ದುಃಖಗೊಂಡು ಅಲ್ಲಿ ಇಲ್ಲಿ ಅಲೆಯುತ್ತಾ ಆ ಸರೋವರದ ತೀರದಲ್ಲಿ ವಾಸಿಸುತ್ತಿದ್ದವು. ಇಲ್ಲಿಗೆ ಪದ್ಮಪುರಾಣದ ಆದಿಕಂಡದ 22ನೇ ಅಧ್ಯಾಯವು ಮುಗಿಯಿತು.